ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಡೆಫಿನೆಟ್ ಆಗಿ ಬರುವಂತಹ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಬನ್ನಿ ವಿಡಿಯೋನ ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ ಯಾವ ರೀತಿ ಇತ್ತಪ್ಪ ಅಂತ ಕೇಳಿದ್ರೆ, ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಇದು ಡೆಫಿನೆಟ್ ಆಗಿ ಕೇಳುವಂತಹ ಪ್ರಶ್ನೆ. ಓಕೆನಾ? ಸರಿ, ಶೋಧಕ ಅಂತ ಬಂದ ತಕ್ಷಣ ಒಂದು ಫಾರ್ಮುಲಾ ಇದೆ. ಯಾವುದಪ್ಪ ಅದು ಅಂತ ಕೇಳಿದ್ರೆ, ಶೋಧಕವನ್ನು ಈ ಥರ ಸಿಂಬಾಲಿಂದ ಸೂಚಿಸ್ತಾರೆ. ಶೋಧಕ ಈಕ್ವಲ್ ಟು B² - 4AC ಅಂತೇಳಿ ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಈ ಇಕ್ವೇಷನನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡಿದ್ರೆ, ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಉತ್ತರ ಗೊತ್ತಾಗುತ್ತೆ. ಓಕೆನಾ? ಸರಿ, ಈ ಇಕ್ವೇಷನಲ್ಲಿ ಎ ಯಾವುದು, ಬಿ ಯಾವುದು, ಸಿ ಯಾವುದು ಅಂತ ಹೇಳಿ ಗೊತ್ತಾಗಬೇಕಲ್ವಾ. ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ ನಮಗೆ ಬಿ ಬೇಕು, ಎ ಬೇಕು, ಸಿ ಬೇಕು. ಈ ಇಕ್ವೇಷನಲ್ಲಿ ನಮಗೆ ಎ ಇದೆ, ಬಿ ಇದೆ, ಸಿ ಇದೆ. ಆದರೆ ಹೇಗೆ ಕಂಡುಹಿಡಿಯೋದು ಅಂಥೇಳಿ ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ. 2x² - 6x + 3 = 0 ಈ ಫಾರ್ಮಲ್ಲಿ ಇದೆಯಲ್ಲ, ಇದು ಆ್ಯಕ್ಚುಲಿ ಯಾವ ಫಾರ್ಮಲ್ಲಿ ಇರುತ್ತೆ ಕೇಳಿದ್ರೆ, ax² + bx + c = 0 ಈ ಫಾರ್ಮಲ್ಲಿ ಇರುತ್ತೆ. ಓಕೆನಾ? ಇಲ್ಲಿ ನೋಡ್ರಿ, x² ಜಾಗದಲ್ಲಿ x² ಕಾಣಿಸ್ತಾ ಇದೆಯಾ, ಎಕ್ಸ್ ಜಾಗದಲ್ಲಿ ಎಕ್ಸ್ ಕಾಣಿಸ್ತಾ ಇದೆಯಾ? ಓಕೆ, ಸರಿ. ಹಾಗಾದರೆ ಎ ಜಾಗದಲ್ಲಿ ನಿಮಗೇನು ಕಾಣಿಸ್ತಾ ಇದೆ? 2 ಅಲ್ವಾ? ಸೊ ಹಾಗಾದರೆ ಬರ್ಕೊಳ್ಳಿ. ಎ ಜಾಗದಲ್ಲಿ ಎಷ್ಟು? 2. ಇನ್ನು ಬಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? 6. ಇಲ್ಲ, 6 ಅನ್ನೋದು ತಪ್ಪು. ಬಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? ಚಿಹ್ನೆ ಜೊತೆಗೆ ತಗೋಬೇಕು. ಏನು ಕಾಣಿಸ್ತಾ ಇದೆ? B = -6 ಕಾಣಿಸ್ತಾ ಇದೆ. ಓಕೆನಾ? ಓಕೆ. ಸಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? 3. C = 3 ಅಂಥೇಳಿ. ಎ ಬೆಲೆ ಸಿಕ್ತು, ಬಿ ಬೆಲೆ ಸಿಕ್ತು, ಸಿ ಬೆಲೆ ಸಿಕ್ತು. ಇದು 3ಅನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು. ಓಕೆನಾ? ಈಕ್ವಲ್ ಟು ಶೋಧಕ ಈಕ್ವಲ್ ಟು ಬಿ. ಬಿ ಅಂದರೆ ಎಷ್ಟು? -6. -6 ಸ್ಕ್ವೇರ್ ಇದೆಯಲ್ಲ, ಹೋಲ್ ಸ್ಕ್ವೇರ್, ಮೈನಸ್ ಚಿಹ್ನೆ, B² ಆದಮೇಲೆ ಮೈನಸ್ ಚಿಹ್ನೆ ಇದೆ, ಆಮೇಲೆ 4 ಎ ಜಾಗದಲ್ಲಿ ಏನಿದೆ? 2. ಸಿ ಜಾಗದಲ್ಲಿ ಏನಿದೆ? 3. ಓಕೆನಾ? ಸರಿ, ಇದೇ ಅರ್ಥ ಆಯ್ತಾ? ಇದರ ಮಧ್ಯೆ ಡಿಫ್ರೆನ್ಸ್ ಇರಲಿ ಅಂತೇಳಿ ಬ್ರ್ಯಾಕೆಟ್ಗಳನ್ನು ಹಾಕ್ತಿದ್ದೀವಿ. ಬ್ರ್ಯಾಕೆಟ್ ಅಂತಂದರೆ ಗುಣಾಕಾರ ಅಂಥೇಳಿ ಅರ್ಥ. ಓಕೆ, -6 ಹೋಲ್ ಸ್ಕ್ವೇರ್ ಅಂದರೆ -6ಅನ್ನು 2 ಸಲ ಗುಣಿಸ್ರಿ ಅಂತೇಳಿ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್, 6 36. ಹಾಗಾದರೆ ಉತ್ತರ ಎಷ್ಟು ಬಂತು? +36 ಮೈನಸ್ 4 2 8, 8 3 24. 36ರಲ್ಲಿ 24 ಕಳೆದ್ರೆ ಉತ್ತರ ಎಷ್ಟು ಬರುತ್ತೆ ಹೇಳ್ರಿ? 12. ಈ 12 ಅನ್ನೋದು 0ಕ್ಕಿಂತ ದೊಡ್ಡದಲ್ವಾ? ಹಾಗಾದರೆ ಇಲ್ಲಿ 3 ಕಂಡೀಷನ್ ಅಪ್ಲೈ ಆಗುತ್ತೆ. ಶೋಧಕ ಇಷ್ಟು ಕಂಡು ಹಿಡಿದ ಆದಮೇಲೆ ಇಲ್ಲಿ 3 ಕಂಡೀಷನ್ ಅಪ್ಲೈ ಆಗುತ್ತೆ. ಯಾವುದಪ್ಪ ಅದು 3 ಕಂಡೀಷನ್ ಕೇಳಿದ್ರೆ, B² - 4AC ಇಲ್ಲಿ ಬೆಲೆಯನ್ನು ಅಪ್ಲೈ ಮಾಡಿದ್ದೀರಲ್ಲ, ಈ B² - 4AC 0ಗಿಂತ ದೊಡ್ಡದಾಗಿದ್ದರೆ, 0ಗಿಂತ ದೊಡ್ಡದು ಅಂದರೆ 1 ಆಗಿರ್ಬೋದು, 2, 3, 4 ಹೀಗೆ ತುಂಬ ದೊಡ್ಡದಾಗಿದ್ದರೆ, ಈ ಥರ ದೊಡ್ಡದಾಗಿದ್ದರೆ 2 ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿವೆ ಅಂತ ಹೇಳಿ ಅರ್ಥ. 2 ಬೇರೆ ಬೇರೆ ಎಕ್ಸ್ನ ಬೆಲೆ ಬರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ಒಂದು ಲೆಕ್ಕ ಬಿಡಿಸಿದ್ರೆ x = 3 ಅಂತ ಬಂದರೆ x = 5 ಅಂತೇಳಿ, ಈ ಥರ 2 ಬೇರೆ ಬೇರೆ ಬೆಲೆ ಬರುತ್ತೆ ಅಂತೇಳಿ ಅರ್ಥ. ಮತ್ತೊಂದು B² - 4AC = 0 ಬಂತು ಅಂದರೆ ಅದು 0ಗೆ ಸಮ. ಇಲ್ಲಿ 12 ಬಂತಲ್ಲ, ಇಲ್ಲಿ 12ರ ಬದಲಾಗಿ 0 ಏನಾದರೂ ಬಂದಿದ್ದರೆ ನಿಮ್ಮ ಉತ್ತರ ಏನಾಗಿತ್ತು? 2 ಸಮನಾದ ವಾಸ್ತವ ಮೂಲಗಳನ್ನು, ಫಾರ್ ಎಕ್ಸಾಂಪಲ್ x = 3 ಇತ್ತು ಅಂದರೆ ಇಲ್ಲೂ x = 3ನೇ ಬರುತ್ತೆ ಅಂತ ಹೇಳಿ ಅರ್ಥ. ಓಕೆನಾ? ಮತ್ತೊಂದು B² - 4AC <0 0 ಅಂತಂದರೆ 0ಗಿಂತ ಕಡಿಮೆ, -1, -2, -13, ಒಟ್ಟು ಮೈನಸ್ ಚಿಹ್ನೆ ಏನಾದರೂ ಉತ್ತರದಲ್ಲಿ ಬಂತು ಅಂದರೆ ಯಾವುದೇ ವಾಸ್ತವ ಮೂಲವನ್ನು ಹೊಂದಿಲ್ಲ. ಈ ಸೆಂಟೆನ್ಸ್ ಏನು ಬರೀತೀರಲ್ಲ, ಇದು ಇಂಪಾರ್ಟೆಂಟಾಗಿ ಬರೀಲೇಬೇಕು, ಇಲ್ಲಾಂದರೆ ಹಾಫ್ ಮಾರ್ಕ್ಸ್ ನಿಮ್ಮದು ಕಟ್ ಆಗುತ್ತೆ. ಓಕೆನಾ? ಸರಿ, ಈಗ ನಿಮಗೆ ಉತ್ತರ ಏನು ಬಂದಿದೆ? B² - 4AC 12 ಅಂದರೆ 0ಗಿಂತ ದೊಡ್ಡದಲ್ವಾ? 0ಗಿಂತ ದೊಡ್ಡದು ಅಂತಂದಮೇಲೆ ಉತ್ತರ ಏನು ಬರೀಬೇಕು? 2 ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿದೆ. ಇಲ್ಲಿ ಅದನ್ನು ಬರ್ಕೋಬೇಕು. ಏನು? 12 > 0, ಹೀಗೆ 0ಗಿಂತ ದೊಡ್ಡದಿರೋದಕ್ಕೆ 2 ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿವೆ ಅಂಥೇಳಿ ಬರಿಬೇಕು. ಸರಿನಾ? ಇದಿಷ್ಟು ಬರೆದ್ರೆ ಈ ಸೆಂಟೆನ್ಸ್ ಬರೀಲಿಕ್ಕೆ ನಿಮಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ಬಾಕಿದೆಲ್ಲ ಇನ್ನೂ 1.5 ಮಾರ್ಕ್ಸ್ ಇರುತ್ತಲ್ಲ, 1.5, ಆ 1.5 ಮಾರ್ಕ್ಸು ಇಲ್ಲಿ ಈ ಲೆಕ್ಕ ಮಾಡಲಿಕ್ಕೆ ಕೊಡ್ತಾರೆ ನಿಮಗೆ. ಓಕೆನಾ? ಇದನ್ನು ಡೆಫಿನೆಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಇದು 3 ಸೆಂಟೆನ್ಸನ್ನು ಈಸಿಯಾಗಿದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ಇನ್ನು 2ನೇ ಲೆಕ್ಕ ಯಾವುದು ಅಂತ ಹೇಳಿ ನೋಡೋಣ.
ಎರಡನೇದು ತ್ರಿಕೋನಮಿತಿಗೆ ಸಂಬಂಧಪಟ್ಟಂಥ ಲೆಕ್ಕವನ್ನು ತೊಗೊಂಡಿದ್ದೀನಿ. 2 ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿ. ಓಕೆನಾ? ಹಾಂ, ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ. ಇದನ್ನು ಮಾಡಬೇಕು ಅಂತಂದರೆ ನಿಮಗೆ ಈ ಟೇಬಲ್ ಪರಿಚಯ ಇರಬೇಕು. ಇದು ಇಂಗ್ಲೀಷ್ ಮೀಡಿಯಂ ಬುಕ್ಕು, ನಿಮ್ಮ ಕನ್ನಡ ಮೀಡಿಯಂ ಬುಕ್ಕಲ್ಲೂ ಇದನ್ನು ಕೊಟ್ಟಿರ್ತಾರೆ. ಓಕೆನಾ? ನೋಡಿರಿ, ಈ ಟೇಬಲ್ನ ಪರಿಚಯ ಇರಬೇಕು. ಈ ಟೇಬಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಈಸಿಯಾಗಿ ಅಂಥೇಳಿ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಈ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿಡ್ತೀನಿ ನಾನು. ಓಕೆನಾ? ಅದನ್ನು ಒಂದ್ಸಲ ಹೋಗಿ ನೋಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸರಿ. ಈ ಟೇಬಲನ್ನು ಯೂಸ್ ಮಾಡಿಕೊಂಡು ಬೆಲೆಗಳನ್ನು ಅಪ್ಲೈ ಮಾಡಿಬಿಟ್ರಾಯ್ತು, ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆನಾ? ನೋಡಿರಿ, ಫಸ್ಟ್ ಏನು ಬೇಕು? ಸೈನ್ 60 ಡಿಗ್ರಿ ಅಂತ ಹೇಳಬೇಕು. ಓಕೆ, ಹೆಂಗೆ ನೋಡೋದು? ಸೈನ್ ಇದೆ 60 ಡಿಗ್ರಿ, ಏನಿದೆ √3/2. ಸೈನ್ ಇಲ್ಲಿ 60 ಡಿಗ್ರಿ ಇಲ್ಲಿ ನೋಡಬೇಕು. ಸೈನ್ನ 60 ಡಿಗ್ರಿ, ಉತ್ತರ ಏನು ಬಂತು? √3/2 ಅಂತ ಹೇಳಿ ಬಂತು. ಹಾಗಾದರೆ ಇಲ್ಲಿ ಏನು ಬರೀತೀರಿ? √3/2. ಇಲ್ಲಿ ಡಾಟ್ ಇದೆ, ಏನು ಚಿಹ್ನೆ ಇಲ್ಲ ಮಧ್ಯದಲ್ಲಿ ಅಂತಂದರೆ ಗುಣಾಕಾರ ಚಿಹ್ನೆ ಇದೆ ಅಂತೇಳಿ ಅರ್ಥ. ಗುಣಾಕಾರದ ಬದಲಾಗಿ ಕೆಲವೊಂದು ಸಲ ಡಾಟ್ ಕೊಡ್ತಾರೆ. ಓಕೆನಾ? ಅದಾದಮೇಲೆ ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿ ಬೆಲೆ ಏನು ಅಂತ ನೋಡ್ರಿ. ಕಾಸ್ ಇಲ್ಲಿದೆ, 30 ಡಿಗ್ರಿ ಇಲ್ಲಿದೆ, ಏನು ಬಂತು? √3/2 ಅಂತ ಹೇಳಿ ಬಂತು. ಓಕೆನಾ? ಹತ್ರ ಏನು ಬರುತ್ತೆ? ಇಲ್ಲೂ ಸಹಿತ √3/2. ಇಲ್ಲಿ ಪ್ಲಸ್ ಇದೆ, ಆಮೇಲೆ ಪ್ಲಸ್ ಚಿಹ್ನೆ ಹಾಕಿ. ಸೈನ್ 30 ಡಿಗ್ರಿ. ಹಾಗಾದರೆ ಸೈನ್ 30 ಡಿಗ್ರಿ ಬೆಲೆ ಎಷ್ಟು ಬರುತ್ತೆ ನೋಡಿ. ಸೈನ್ 30 ಡಿಗ್ರಿ ಎಷ್ಟು ಬಂತು? 1/2 ಅಲ್ವಾ? ಸೊ ಏನು? 1/2. ಎರಡು ಸಂಖ್ಯೆಗಳ ಮಧ್ಯದಲ್ಲಿ ಚಿಹ್ನೆ ಇಲ್ಲ ಅಂದರೆ ಯಾವ ಚಿಹ್ನೆ? ಗುಣಾಕಾರ. ಕಾಸ್ 60 ಡಿಗ್ರಿ. ಕಾಸ್ ಇಲ್ಲಿದೆ, 60 ಇಲ್ಲಿದೆ, ಉತ್ತರ ಏನು? 1/2 ಅಂಥೇಳಿ. ಓಕೆ, 1/2. ಈಗ ಇದು ಎರಡರ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಇದೆಯಲ್ಲ, ಈ ಥರ a/b ಗುಣಿಸು c/d ಅಂತೇಳಿ ಏನಾದ್ರು ಬಂತು ಅಂದರೆ ನಾವು ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ ಗುಣಾಕಾರ ಮಾಡ್ತೀವಿ. a × c ಏನಾಯಿತು? AC, b × d BD, ಈ ಥರ ಗುಣಾಕಾರ ಮಾಡಿ ಮುಗಿಸ್ಬಿಡ್ತೀವಿ. ಓಕೆನಾ? ಇಲ್ಲೂ ಹಾಗೆ ಅಂಶದಿಂದ ಅಂಶಕ್ಕೆ ಗುಣಾಕಾರ. √3 ಗುಣಿಸು √3 ಏನಾಗುತ್ತೆ? √3 2 ಸಲ ಗುಣಿಸ್ಬೇಕು ಅಂದರೆ √3² ಅಂತ ಹೇಳಾಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಅಂದರೆ ಉತ್ತರ ಏನು ಬರ್ತು? 3 ಬಂತಲ್ವಾ? ಹಾಗಾದರೆ √3 ಗುಣಿಸು √3 ಉತ್ತರ ಏನು ಬಂತು? 3/. ಛೇದದಿಂದ ಛೇದಕ್ಕೆ ಗುಣಾಕಾರ 2 ಗುಣಿಸು 2 ಉತ್ತರ ಏನಾಯಿತು? 4. ಆಮೇಲೆ ಪ್ಲಸ್ ಚಿಹ್ನೆ ಇದೆಯಲ್ಲ, ಪ್ಲಸ್. ಇಲ್ಲೂ ಹಾಗೆ ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ. 1 ಗುಣಿಸು 1, 1 ಎಷ್ಟು? 1/. 2 ಎಷ್ಟು? 4. ಓಕೆನಾ? ಈಗ ಇದನ್ನು ಕೂಡಿಸ್ಬೇಕು ಅಂದರೆ ಛೇದಗಳು ಸಮ ಇರಬೇಕು. ಇಲ್ಲಿ ಛೇದಗಳು ಸಮ ಇದೆಯಾ? ಹಾಗಾದರೆ 4 ಅಂತಲೇ ಬರೀ. ಇಲ್ಲಿ 3 + 1 ಎಷ್ಟಾಯಿತು? 4. 4 1 4 1. ಹಾಗಾದ್ರೆ ಉತ್ತರ ಏನು ಬಂತು? 1 ಅಂತೇಳಿ ಬಂತು. ಸರಿನಾ? ಓಕೆ, ಇಲ್ಲಿಗೆ 2ನೇ ಲೆಕ್ಕ ಮುಗಿತು. ಇನ್ನು 3ನೇ ಲೆಕ್ಕ ಯಾವುದು ಅಂತ ನೋಡೋಣ ಬರ್ರಿ. ಬಹುಪದೋಕ್ತಿಗಳ ಸಹಗುಣಕಗಳಿಂದ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತೇಳಿ ನಮಗೆ ಅವರು ಏನು ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಈಗ ಶೂನ್ಯತೆಗಳ ಮೊತ್ತ ಬೇಕು ಅಂತಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಏನಪ್ಪ ಕೇಳಿದ್ರೆ -b/a ಅಂಥೇಳಿ. ಗುಣಲಬ್ಧ ಬೇಕು ಅಂದರೆ ಅದಕ್ಕೂ ಸಹಿತ ಒಂದು ಫಾರ್ಮುಲಾ ಇದೆ. ಏನದು? c/a. ಬಿ ಯಾವುದು, ಎ ಯಾವುದು, ಸಿ ಅಂದ್ರೇನು, ಎ ಅಂದ್ರೇನು ಕಂಡುಹಿಡಿಬೇಕಲ್ವಾ. ಇಲ್ಲಿ ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ, ಅದರಿಂದ ಈಸಿಯಾಗಿ ಕಂಡುಹಿಡ್ಬೋದು. ಒಂದನೇ ಲೆಕ್ಕದಲ್ಲಿ ನೋಡಿದ್ರಲ್ವಾ, ಹೇಗೆ ಹೇಳ್ರಿ? ax² + bx + c. ಹಾಗಾದರೆ x² ಜಾಗದಲ್ಲಿ x² ಇದೆ, x ಜಾಗದಲ್ಲಿ x ಇದೆ, a ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? a = 2. b ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? -3. ಚಿಹ್ನೆಯನ್ನು ಯಾವತ್ತೂ ಮರಿಬೇಡ್ರಿ, -3. ಸಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? 5. ಈ ಬೆಲೆ ABC ಬೆಲೆ ಸಿಗ್ತಾ ಅದನ್ನು ತೊಗೊಂಡೋಗಿ ಏನು ಮಾಡಿರಿ? ಇಲ್ಲಿ ಅಪ್ಲೈ ಮಾಡಿರಿ ಅಷ್ಟೇ. ಏನು? ಶೂನ್ಯತೆಗಳ ಮೊತ್ತ = -b/a ಮೈನಸ್ ಇದೆ -b. ಬಿ ಜಾಗದಲ್ಲಿ ಏನು ಹಾಕಬೇಕು? -3 ಅಲ್ವಾ? ಸೊ -3 ಭಾಗಿಸು ಎ ಜಾಗದಲ್ಲಿ ಏನು ಹಾಕಬೇಕು? 2. ಓಕೆ, ಹಾಂ, -× -+3/2 ಅಂಥೇಳಿ ಶೂನ್ಯತೆಗಳ ಮೊತ್ತ ಬಂತು. ಇನ್ನು ಶೂನ್ಯತೆಗಳ ಗುಣಲಬ್ಧ = c/a. ಓಕೆ, = ಹಾಕ್ತೀನಿ ಸಿ ಜಾಗದಲ್ಲಿ ಏನು ಹಾಕಬೇಕು? 5 ಭಾಗಿಸು ಎ ಜಾಗದಲ್ಲಿ ಏನು ಹಾಕಬೇಕು? 2. ಹಾಗಾದರೆ ಬಹುಪದೋಕ್ತಿ ಕೊಟ್ಟಾಗ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ಮತ್ತು ಗುಣಲಬ್ಧ ಕಂಡುಹಿಡಿಯಲಿಕ್ಕೆ ಎರಡೂರು ಫಾರ್ಮುಲಾ ಇದೆ. ಸೊ ಕನ್ಫ್ಯೂಸ್ ಆಗಬೇಡಿ, ಉಲ್ಟಾ ಪಲ್ಟಾ ಮಾಡಬೇಡ್ರಿ, ಸರಿಯಾಗಿ ಇದನ್ನು ಮಾಡಿರಿ. ಓಕೆನಾ?
ಈಗ ಇದರಲ್ಲಿ ಮತ್ತೊಂದು ಥರದ ಕ್ವೆಶನನ್ನು ಕೊಡಬಹುದು. ಓಕೆನಾ? ಯಾವ ರೀತಿ ಕ್ವೆಶನ್ ಅದು ನೋಡೋಣ ಬರ್ರಿ. ಕ್ವೆಶನ್ ನೋಡ್ರಿ, ಮೊತ್ತ ಮತ್ತು ಗುಣಲಬ್ಧಗಳ ಸಹಾಯದಿಂದ ಬಹುಪದೋಕ್ತಿಯನ್ನು ರಚಿಸಿ ಅಂತ ಹೇಳ್ತಾರೆ. ಸರಿನಾ? ಈ ಮೊತ್ತ ಮತ್ತು ಗುಣಲಬ್ಧ ಅವರೇ ಕೊಟ್ಟಿರ್ತಾರೆ. ಈ ಹಿಂದಿನ ಲೆಕ್ಕದಲ್ಲಿ ಏನು ಮಾಡಿದ್ರಿ, ನೀವು ಕಂಡುಹಿಡಿದ್ರಿ. ಇಲ್ಲೇನು ಮಾಡ್ತಾರೆ, ಅವರೇ ಕೊಟ್ಟಿರ್ತಾರೆ. ಹಾಗಾಗಿ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಬಹುಪದೋಕ್ತಿಯನ್ನು ರಚಿಸಲಿಕ್ಕೆ ಅಲ್ಲೂ ಒಂದು ಫಾರ್ಮುಲಾ ಬರುತ್ತೆ. ಯಾವ ಥರ ಇದೆಯಪ್ಪ ಕೇಳಿದ್ರೆ, x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇಲ್ಲಿ ನೋಡಿ, ಇಲ್ಲಿ ಆಲ್ಫಾ ಮತ್ತು ಬೀಟಾ ಇದೆಯಲ್ಲ, ಇದು ಎರಡು ಶೂನ್ಯತೆಗಳು. ಈ ಶೂನ್ಯತೆಗಳ ಮೊತ್ತ ಅಂದರೆ ಅದನ್ನು ಕೂಡಿಸ್ಬೇಕು. ಶೂನ್ಯತೆಗಳ ಗುಣಲಬ್ಧ ಅಂದರೆ ಅದನ್ನು ಗುಣಿಸ್ಬೇಕು. ಓಕೆನಾ? ಇಲ್ಲಿ ಶೂನ್ಯತೆಗಳ ಮೊತ್ತ ಅವರೇ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 3. ಗುಣಲಬ್ಧನೂ ಅವರೇ ಕೊಟ್ಟಿದ್ದಾರೆ. ಎಷ್ಟು? 5. ಕೆಲವೊಂದು ಸಲ ಅವರು ಶೂನ್ಯತೆಗಳನ್ನು ಕೊಟ್ಟಿರ್ತಾರೆ. ನಾವು ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡು ಹಿಡಿದು ಇಲ್ಲಿ ಅಪ್ಲೈ ಮಾಡಬೇಕು. ಈ ಸಲ ಏನು ಮಾಡಿದ್ದಾರೆ, ಮೊತ್ತನೂ ಅವರೇ ಕೊಟ್ಟಿದ್ದಾರೆ, ಗುಣಲಬ್ಧನೂ ಅವರೇ ಕೊಟ್ಟಿದ್ದಾರೆ. ಅದನ್ನು ನೆನ್ಪಿಟ್ಕೊಳ್ರಿ. ಶೂನ್ಯತೆಗಳನ್ನು ಕೊಟ್ಟೋದು ಬೇರೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಡೋದು ಬೇರೆ. ಓಕೆ? ಕ್ವೆಶನನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಮಾಡಿರಿ. ಓಕೆನಾ? ಸರಿ. ಈಗ ಆಲ್ಫಾ ಪ್ಲಸ್ ಬೀಟಾ ಗೊತ್ತಾಯಿತು, ಆಲ್ಫಾ ಬೀಟಾ ಗೊತ್ತಾಯಿತು. ಅದನ್ನು ತೊಗೊಂಡೋಗಿ ಇಲ್ಲಿ ಅಪ್ಲೈ ಮಾಡಿದ್ರೆ ಕ್ವೆಶನ್ ಮುಗೀತು. x² - ಆಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು? 3 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದರೆ ಎಷ್ಟು? 5. ಸರಿ, ಇಷ್ಟು ಮಾಡಿದ್ರೆ ನಿಮ್ಮ ಲೆಕ್ಕ ಮುಗೀತು. ಓಕೆನಾ? ಈ ಥರನೂ ಕೊಡ್ಬೋದು, ಅಥವಾ ಇಲ್ಲಿ ಮಾಡಿದ್ರಲ್ವ ಲೆಕ್ಕ, ಈ ಥರನೂ ಸಹಿತ ಲೆಕ್ಕವನ್ನು ಕೊಡ್ಬೋದು. ಮ್ಯಾಕ್ಸಿಮಮ್ ಆಗಿ ಇದನ್ನು ಕೊಡ್ತಾರೆ. ಇದನ್ನು ಎಲ್ಲಾದರೂ 1 ಮಾರ್ಕ್ಸಿಗೆ ಕೊಡುವಂತಹ ಚಾನ್ಸಸ್ ಇರ್ತದೆ ಅಷ್ಟೇ. ಓಕೆನಾ? ಮಲ್ಟಿಪಲ್ ಚಾಯ್ಸಲ್ಲಿ ಕೊಡ್ಬೋದು. ಓಕೆನಾ? ಸರಿ, ಇನ್ನು ನೆಕ್ಸ್ಟ್ ಲೆಕ್ಕ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ನಾ ತೊಗೊಂಡಿರೋದು ಸಮಾಂತರ ಶ್ರೇಣಿಗಳು ಪಾಠದಿಂದ. ಓಕೆನಾ? ಸಮಾಂತರ ಶ್ರೇಣಿಗಳು ಪಾಠದಿಂದ ಯಾವುದಪ್ಪ ಅದು? 3, 8, 13, 18 ಈ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ ಅಂಥೇಳಿ. ಓಕೆನಾ? ಸಮಾಂತರ ಶ್ರೇಣಿಯ ಏನು ಮಾಡಬೇಕು? 18ನೇ ಪದವನ್ನು ಕಂಡುಹಿಡಿಬೇಕು. 18ನೇ ಪದವನ್ನು ಕಂಡುಹಿಡಿಬೇಕು ಅಂದರೆ ನಮಗೊಂದು ಫಾರ್ಮುಲಾ ಇದೆ. ಯಾವುದು? an = ನೋಡ್ರಿ, ಇದರಲ್ಲಿ 2 ಫಾರ್ಮುಲಾ ಬರುತ್ತೆ. ಪದಗಳ ಮೊತ್ತ ಬೇರೆ, ಪದ ಕಂಡುಹಿಡಿಯೋದು ಬೇರೆ. ಪದ ಕಂಡುಹಿಡಿಬೇಕಾದ್ರೆ an ಸೂತ್ರ ಹಾಕಬೇಕು. ಪದಗಳ ಮೊತ್ತ ಕಂಡುಹಿಡಿಬೇಕು ಅಂದರೆ SN ಸೂತ್ರ ಹಾಕಬೇಕು. ನೆನ್ಪಿಟ್ಕೊಳ್ಳಿ. an = a + n - 1 ಇಂಟು d. ಓಕೆನಾ? ಇದು ನಮ್ಮ ಫಾರ್ಮುಲಾನ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಏನು ಹೇಳ್ರಿ? an = a + n - 1 ಇಂಟು d. ನಮಗೇನೇನು ಬೇಕು? ಈಗ ಫಸ್ಟು a ಬೇಕು. ಎ ಅಂತಂದ್ರೇನು? ಇಲ್ಲಿ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯ ಮೊದಲನೇ ಪದ ಯಾವುದು? 3. ಓಕೆನಾ? ನೆಕ್ಸ್ಟ್ ಏನು ಬೇಕು? ಎನ್ ಬೇಕಲ್ವಾ? ಎ ಸಿಕ್ತು, ನೆಕ್ಸ್ಟ್ ಎನ್ ಬೇಕು. ಎನ್ ಅಂತಂದರೆ ನಿಮಗೆ ಯಾವ ಪದವನ್ನು ಕಂಡು ಹಿಡೀಲಿಕ್ಕೆ ಕೊಟ್ಟಿದ್ದಾರಲ್ವ ಅದು ನಮ್ಮ ಎನ್. ಎಷ್ಟನೇ ಪದ ಕಂಡು ಹಿಡೀಲಿಕ್ಕೆ ಕೊಟ್ಟಿದ್ದಾರೆ? 15. ಹಾಗಾದರೆ ಎನ್ ಎಷ್ಟಾಗುತ್ತೆ? 15. ಆಮೇಲೆ ಏನು ಬೇಕು? ಡಿ. ಈಗ ಡಿ ಕಂಡು ಹಿಡಬೇಕು. ಡಿ ಹೇಗೆ ಸಿಗುತ್ತಪ್ಪ ಅಂತ ಕೇಳಿದ್ರೆ, ಇಲ್ಲಿ ನೋಡಿರಿ, ಇಲ್ಲಿ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರಲ್ವ. ಮೊದಲನೇದು A1, ಎರಡನೇದು A2, ಮೂರನೇದು A3, ನಾಲ್ಕನೇದು A4. ಈಗ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದ್ರೆ ಸಿಗೋದೇ ಡಿ, ಅಥವಾ ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳೆದ್ರೆ ಸಿಗೋದೇ ಡಿ, ಅಥವಾ ನಾಲ್ಕನೇ ಪದದಲ್ಲಿ ಮೂರನೇ ಪದವನ್ನು ಕಳೆದ್ರೆ ಸಿಗೋದೇ ಡಿ. ಅದರ ಅರ್ಥ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳಿಬೇಕು. ಓಕೆನಾ? ಆವಾಗ ಸಿಗೋದೇ ಏನು? ಡಿ. ನಾನೀಗ A2 - A1 ಅನ್ನು ತೊಗೊತೀನಿ. ನೀವು ಬೇಕಾದ್ರೆ A3 - A2 ತೊಗೊಳ್ರಿ, ಆವಾಗ ಸೇಮ್ ಆನ್ಸರೇ ಬರುತ್ತೆ. A2 ಅಂದರೆ ಎಷ್ಟು? 8 ಮೈನಸ್ A1 ಅಂದರೆ ಎಷ್ಟು? 3. 8ರಲ್ಲಿ 3 ಕಳೆದ್ರೆ ಎಷ್ಟಪ್ಪ? 5. 8ರಲ್ಲಿ 3 ಕಳೆದ್ರೆ ಎಷ್ಟು? 5. ಹಾಗಾದರೆ ಡಿ ಬೆಲೆ ಎಷ್ಟು ಸಿಕ್ತು? 5. ಎ ಸಿಕ್ತು, ಎನ್ ಸಿಕ್ತು, ಡಿ ಸಿಕ್ತು. ಇದಿಷ್ಟನ್ನು ಇದರಲ್ಲಿ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಉತ್ತರ ಬಂದುಬಿಡುತ್ತೆ. ಎ ಜಾಗದಲ್ಲಿ ಎ ಹಾಕ್ತೀನಿ 15, ಎನ್ ಜಾಗದಲ್ಲಿ ಏನು ಹಾಕಬೇಕು? 15. ಆಮೇಲೆ = ಇದೆ, ಎ ಜಾಗದಲ್ಲಿ ಏನು ಹಾಕಬೇಕು? 3. ಆಮೇಲೆ ಯಾವ ಚಿಹ್ನೆ ಇದೆ? ಪ್ಲಸ್. ಆಮೇಲೆ ಏನಿದೆ? ಬ್ರ್ಯಾಕೆಟ್. ಆಮೇಲೆ ಏನಿದೆ? ಎನ್ ಜಾಗದಲ್ಲಿ ಏನು ಹಾಕಬೇಕು ನಾವು? 15. ಆಮೇಲೆ ಮೈನಸ್, ಆಮೇಲೆ 1 ಬ್ರ್ಯಾಕೆಟ್ ಕ್ಲೋಸ್. ಡಿ ಜಾಗದಲ್ಲಿ ಏನು ಹಾಕಬೇಕು? 5 ಅಂಥೇಳಿ ಹಾಕಬೇಕು. ಓಕೆನಾ? A15 = 3 + 15ರಲ್ಲಿ 1 ಕಳೆದ್ರೆ ಎಷ್ಟಪ್ಪ? 14. ಆಮೇಲೆ ಇಲ್ಲಿ 5. ಓಕೆನಾ? ಸರಿ, ಇಲ್ಲಿ ನೋಡ್ಕೊಡ್ರಿ ಕರೆಕ್ಟಾಗಿ. A15 == ಬರೆದೆ, 3ಕ್ಕೆ 3 ಬರೆದೆ, ಪ್ಲಸ್ಸಿಗೆ ಪ್ಲಸ್ ಬರೆದೆ,
ಆದರೆ ಈ ಬ್ರ್ಯಾಕೆಟಲ್ಲಿ ಏನಿದೆಯಲ್ಲ ಅದನ್ನು ಸಾಲ್ವ್ ಮಾಡ್ಕೋಬೇಕು. 15ರಲ್ಲಿ 1 ಕಳೆದ್ರೆ ಎಷ್ಟು 14. ಇಲ್ಲಿ ಯಾವುದು ಚಿಹ್ನೆ ಇಲ್ಲ ಅಂದರೆ ಬ್ರ್ಯಾಕೆಟ್ ಹಾಕ್ಬೋದು, ಇಲ್ಲ ಗುಣಾಕಾರ ಚಿಹ್ನೆನ ಹಾಕ್ಕೋಬೋದು, ನಿಮ್ಮ ಇಷ್ಟ. ಇಲ್ಲಿ 5ಕ್ಕೆ 5 ಬರದೆ A15 3 ಪ್ಲಸ್ 14 5 ಎಷ್ಟು 70. 14 5 ಎಷ್ಟು 70. ನೆಕ್ಸ್ಟ್ A15 3 ಪ್ಲಸ್ 70 ಉತ್ತರ ಏನಾಯಿತು 73. ಹಾಗಾದರೆ 15ನೇ ಪದ ಎಷ್ಟು ಬರುತ್ತೆ 73 ಅಂತ ಹೇಳಿ ಬರುತ್ತೆ. ಓಕೆನಾ. ಈಗ ಇದರಲ್ಲೇ ಮತ್ತೊಂದು ಥರದ ಕ್ವೆಶ್ಚನನ್ನು ಕೇಳ್ಬೋದು, ಯಾವುದು ಅಂತ ನೋಡೋಣ ಬನ್ನಿ. 5ನೇ ಲೆಕ್ಕ 7, 13, 19 ಸೊ ಆನ್ 205 ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪದಗಳ ಸಂಖ್ಯೆ ಅಂದರೆ ನಾವು ಕಂಡುಹಿಡಿಬೇಕಾಗಿರೋದು ಎನ್ ಎಷ್ಟು ಅಂಥೇಳಿ ಕಂಡುಹಿಡಿಬೇಕಾಗಿರೋದು. ಓಕೆನಾ. ಇಲ್ಲೂ ಸಹಿತ ಸೇಮ್ ಫಾರ್ಮುಲಾನೇ ನಾವು ಅಪ್ಲೈ ಮಾಡಬೇಕು. ಯಾವುದಪ್ಪ ಅದು ಸೇಮ್ ಫಾರ್ಮುಲಾ AN = A ಪ್ಲಸ್ n-1 ಇಂಟು ಡಿ. ಹೇಗೆ ಅಪ್ಲೈ ಮಾಡೋದು ನೋಡಿರಿ. ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತಂದರೆ ಏನನ್ನು ಕಂಡುಹಿಡಬೇಕು ಅದನ್ನು ನೆನಪಿಟ್ಕೊಳ್ಳಿ. ಓಕೆನಾ. ಕೆಲವೊಬ್ಬರಿಗೆ ಇದೇ ಗೊತ್ತಾಗಲ್ಲ ಯಾವುದನ್ನು ಕಂಡುಹಿಡಿಬೇಕು ಅನ್ನುವಂಥದ್ದು. ಪದಗಳ ಸಂಖ್ಯೆ ಅಂದರೆ ಎನ್ನನ್ನು ಕಂಡುಹಿಡಬೇಕು. ಓಕೆ ಸರಿ. ಈಗ ನಮಗೇನೇನು ಬೇಕು ಎನ್ ಕಂಡುಹಿಡಬೇಕು ಅಂದರೆ ಉಳಿದಿದ್ದೆಲ್ಲ ಬೇಕಾಗುತ್ತೆ. AN ಬೇಕಲ್ವಾ ಫಸ್ಟು. ಹಾಂ AN ಅಂದರೆ ಏನು AN ಅಂದರೆ ಕೊನೆಯ ಪದ ಅಂಥೇಳಿ. ಕೊನೆ ಪದ ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಇದು ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ. ಕೊನೆಯ ಪದ ಯಾವುದು 205 ಅಂಥೇಳಿ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಬೇಕಾಗಿರೋದು AN ಮುಗೀತು. ಆಮೇಲೆ ಯಾವುದು A ಎಷ್ಟು ಮೊದಲನೇ ಪದ ಎಷ್ಟು ಬೇಕು 7. ಓಕೆನಾ. ಆಮೇಲೆ N ಇದನ್ನೇ ಕಂಡು ಹಿಡಿಬೇಕಲ್ವಾ, ಅದು ನಮಗೆ ಗೊತ್ತಿಲ್ಲ. ಆಮೇಲೆ ಏನು ಡಿ ಎಷ್ಟು ನಾ ಹೇಳಿದ್ದೆ ಅಲ್ವಾ. ಡಿ ಕಂಡು ಹಿಡಿಯೋದು ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳಿಬೇಕು. ಅಂದರೆ A2 ಮೈನಸ್ A1. A2 ಅಂದರೆ ಎಷ್ಟು 13 ಮೈನಸ್ 7. 13ರಲ್ಲಿ 7 ಕಳೆದ್ರೆ 6. ಹಾಗಾದರೆ ಡಿ ಬೆಲೆ ಎಷ್ಟು ಬಂತು 6 ಅಂತ ಹೇಳಿ ಬಂತು. ಈಗ ಇದೆಲ್ಲ ಬೆಲೆಯನ್ನು ಇದರಲ್ಲಿ ಅಪ್ಲೈ ಮಾಡಿದ್ರೆ ಸಾಕು ಉತ್ತರ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡಿರಿ. ಒಂದು ಸ್ವಲ್ಪ ಚೇಂಜಸ್ ಇದೆ ಇಲ್ಲಿ. ಓಕೆ. AN ಎಷ್ಟು 205 A ಬೆಲೆ ಎಷ್ಟು ಬಂತು 7. ಆಮೇಲೆ ಯಾವ ಚಿಹ್ನೆ ಇದೆ ಪ್ಲಸ್, ಆಮೇಲೆ ಬ್ರ್ಯಾಕೆಟ್ n-1 ಗೊತ್ತಿದೆಯಾ, ಏನು ಗೊತ್ತಿಲ್ಲ, ಸೊ ಹಾಗೆ ಬರೀರಿ n-1. ಡಿ ಬೆಲೆ ಎಷ್ಟು ಬಂತು 6 ಅಲ್ವಾ, ಸೊ 6ಅನ್ನು 6 ಅಂತ ಹೇಳಿ ಬರೀರಿ. ನೆಕ್ಸ್ಟ್ ನೋಡ್ರಿ 205 ಈ 7ಅನ್ನು ಈ ಕಡೆ ತೊಗೊಬರ್ತೀನಿ. ಏನಾಗುತ್ತೆ ಏನೂ ಇಲ್ಲ ಅಂದರೆ ಪ್ಲಸ್ 7ಅನ್ನು ಈ ಕಡೆ ತೊಗೊಬಂದಾಗ -7 ಇಲ್ಲೇನೇನು ಉಳೀತು n-1 ಇಂಟು 6 ಅಂತೇಳಿ ಉಳೀತು. 205ರಲ್ಲಿ 7 ಕಳೆದ್ರೆ ಎಷ್ಟು 198 n-1 ಇಂಟು 6 ಅಂಥೇಳಿ ಉಳೀತು. ಈಗೇನು ಮಾಡ್ತೀನಿ, ನಮಗೆ n-1 ಕಂಡು ಹಿಡಿಬೇಕಲ್ವಾ, n ಕಂಡು ಹಿಡಿಬೇಕಲ್ವಾ. ಈ n-1 ಇಲ್ಲೇ ಇಡ್ತೀನಿ. ಈ 6ಅನ್ನು ಈ ಕಡೆ ತೊಗೊಂಬರ್ತೀನಿ. ಈ n-1 ಈ 6ರ ಜೊತೆ ಗುಣಾಕಾರ ಚಿಹ್ನೆಯಲ್ಲಿದೆ. ಯಾವುದು ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ. ಈ ಕಡೆ ಬಂದರೆ ಏನಾಗುತ್ತೆ ಭಾಗಾಕಾರ. 198 ಭಾಗಿಸು 6 n-1 ಅಷ್ಟೇ ಉಳಿತು. ಈಗ 6ರಿಂದ ಭಾಗ ಹೊಡೆಯೋಣ. 6 1 6, 6 3 18. 18 ಹೋಯಿತು, 1 ಉಳಿತಲ್ವ ಇಲ್ಲಿ ಮತ್ತೆ 18 ಉಳ್ದಂಗೆ. 6 3 18. ಇದು ಅರ್ಥ ಆಗದೆ ಇದ್ದರೆ ಈ ಥರ ಮಾಡ್ಕೊಳ್ರಿ. 198 ಭಾಗಿಸು 6. 6 3 18. 9ರಲ್ಲಿ 8 ಕಳೆದ್ರೆ 1, 1ರಲ್ಲಿ 1 ಕಳಿಸಿ 0. ಇದನ್ನು 6 3 18. ಇದು ಗೊತ್ತಾಗಲಿಲ್ಲ ಅಂತಂದರೆ ಈ ಥರ ಮಾಡ್ಕೊಳ್ಳಿ. ಉತ್ತರ ಎಷ್ಟು ಬಂತು 33 n-1 ಅಂಥೇಳಿ ಬಂತು. ಈಗ ಎನ್ನಷ್ಟೇ ಕಂಡು ಹಿಡಬೇಕಲ್ವ, ಅದ್ರ ಜೊತೆ -1 ಇದೆ, ಈ ಕಡೆ ತೊಗೊಬಂದುಬಿಡ್ರಿ. 33 -1 ಈ ಕಡೆ ತೊಗೊಬಂದಾಗ +1 n. 33 + 1 34 n. ಹಾಗಾದರೆ n ಬೆಲೆ ಎಷ್ಟು ಬಂತು 34 ಅಂತ ಹೇಳಿ ಬಂತು. ಓಕೆನಾ. ಸರಿ, ಇದು ಇಷ್ಟು ಈಸಿಯಾಗಿ ನೀವು ಲೆಕ್ಕವನ್ನು ಮಾಡಬಹುದು. ಇದನ್ನು ಸಹಿತ ಕೇಳ್ಬೋದು. SN ಅಂತ ಹೇಳಿ ಒಂದು ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾದ ಮೇಲೂ ಲೆಕ್ಕ ಕೇಳ್ಬೋದು. ಮತ್ತು ಹಿಂದಿನ ಲೆಕ್ಕ ಕಲ್ತ್ವಲ್ಲ 4ನೇ ಲೆಕ್ಕ, ಅದೇ ಥರನೂ ಕೇಳಬಹುದು. 3 ಲೆಕ್ಕಕ್ಕೂ ಪ್ರಿಪೇರ್ ಆಗಿರ್ರಿ 2 ಮಾರ್ಕ್ಸಿಗೆ. ಓಕೆನಾ. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು 2 ಅಂಕದ ಸುಮಾರಷ್ಟು ಪ್ರಶ್ನೆಗಳನ್ನು ತೊಗೊಬರ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.